ಇವತ್ತು ಚಾಪ್ಟರ್ 2 ಆಫ್ ಭಾರತೀಯ ನ್ಯಾಯ ಸಂಹಿತ ಅದರಲ್ಲಿ ಸೆಕ್ಷನ್ 5 ಕಮ್ಯೂಟೇಷನ್ ಆಫ್ ಸೆಂಟೆನ್ಸ್ ಏನ್ ಹೇಳುತ್ತೆ ನೋಡೋಣ. ಮೊದಲಿಗೆ ಕಮ್ಯೂಟೇಷನ್ ಆಫ್ ಸೆಂಟೆನ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಕಮ್ಯೂಟೇಷನ್ ಆಫ್ ಸೆಂಟೆನ್ಸ್ ಅಂದ್ರೆ ಕಮ್ಯೂಟೇಷನ್ ಆಫ್ ಇಟ್ಸ್ ಸೆಂಟೆನ್ಸ್ ಮೀನ್ಸ್ ಚೇಂಜಿಂಗ್ ಎ ಪನಿಷ್ಮೆಂಟ್ ಟು ಎ ಲೆಸ್ ಸಿವಿಯರ್ ಒನ್. ಅಂದ್ರೆ ಇಲ್ಲಿ ಏನು ಕಮ್ಯೂಟೇಷನ್ ಆಫ್ ಸೆಂಟೆನ್ಸ್ ಕನ್ನಡದಲ್ಲಿ ಹೇಳೋದಾದ್ರೆ ಶಿಕ್ಷೆಯ ತೀವ್ರತೆಯನ್ನು ಕಡಿಮೆ ಮಾಡುವುದು ಅಥವಾ ಬದಲಾಯಿಸುವುದಕ್ಕೆ ಕಮ್ಯೂಟೇಷನ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಈಗ ಏನ್ ಹೇಳಿದೆ ಅಂತ ನೋಡೋಣ. ಸೆಕ್ಷನ್ 5 ಅಲ್ಲಿ ಸೆಕ್ಷನ್ 5 ದ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಮೇ ವಿತೌಟ್ ದ ಕನ್ಸೆಂಟ್ ಆಫ್ ದ ಅಫೆಂಡರ್ commute any punishment under this Sanhita to any other punishment in accordance with the section 474 of ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023. ಅಂದ್ರೆ ಇದರಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ದ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಮೇ ವಿತೌಟ್ ದ ಕನ್ಸೆಂಟ್ ಆಫ್ ದ ಅಫೆಂಡರ್. ಇಲ್ಲಿ ಯಾರು ಅಪ್ರೋಪ್ರಿಯೇಟ್ ಗವರ್ಮೆಂಟ್? ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ವಿತೌಟ್ ದ ಕನ್ಸೆಂಟ್ ಆಫ್ ದ ಅಫೆಂಡರ್, ಒಂದು ಶಿಕ್ಷೆಗೆ ಒಳಗಾದ ವ್ಯಕ್ತಿಯ ಒಪ್ಪಿಗೆ ಇಲ್ಲದೇನೆ ಅವನ ಶಿಕ್ಷೆಯನ್ನು ಬದಲಾಯಿಸಬಹುದು ಅಂತ ಈ ಸಂಹಿತ ಹೇಳ್ತಾ ಇದೆ. ಆಸ್ ಪರ್ ದ ಇನ್ ಅಕಾರ್ಡಿಂಗ್ಸ್ ವಿತ್ ಸೆಕ್ಷನ್ 474 ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಅಂದ್ರೆ ಅವನ ಶಿಕ್ಷೆಯನ್ನು ಕಡಿಮೆ ಕಠಿಣ ಶಿಕ್ಷೆಗೆ ಬದಲಾಯಿಸಬಹುದು ಅಂತ ಈ ಶಿಕ್ಷೆಯನ್ನು ಹೇಳ್ತಾ ಇದೆ. ವಿತೌಟ್ ಹಿಸ್ ಪರ್ಮಿಷನ್, ವಿತೌಟ್ ಹಿಸ್ ಕನ್ಸೆಂಟ್, ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಯಾರು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವನ ಪರ್ಮಿಷನ್ ಇಲ್ದೇನೆ ಅವನ ಶಿಕ್ಷೆಯನ್ನು ಕಮ್ಮಿಗೊಳಿಸಬಹುದು, ಅವನ ಕಠಿಣ ಶಿಕ್ಷೆಯನ್ನು ಕಡಿಮೆ ಶಿಕ್ಷೆಗೆ ಬದಲಾಯಿಸಬಹುದು ಅಂತ ಈ ಸೆಕ್ಷನ್ ಹೇಳ್ತಾ ಇದೆ. ಉದಾಹರಣೆಗೆ ಮರಣದಂಡನೆ ಆಗಿರುತ್ತೆ ಒಬ್ಬ ವ್ಯಕ್ತಿಗೆ, ಆಮೇಲೆ ಕೇಸ್ ಎಲ್ಲ ನೋಡಿ ಅದರಲ್ಲಿ ಅವನು ತಪ್ಪಿಲ್ಲ ಅಂತ ಗೊತ್ತಾದ್ರೆ ಅದನ್ನು ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡೋದು, ಆ ತರ. ಅದಕ್ಕೆ ಕಮ್ಯೂಟೇಷನ್ ಆಫ್ ಸೆಂಟೆನ್ಸ್, ಶಿಕ್ಷೆಯ ಬದಲಾವಣೆ. ಈಗ ಎಕ್ಸ್ಪ್ಲನೇಷನ್. ಫಾರ್ ದ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ದ ಎಕ್ಸ್ಪ್ರೆಷನ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಮೀನ್ಸ್, ಇದರಲ್ಲಿ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದ್ರೆ ಯಾರು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಎಕ್ಸಾಂಪಲ್ ಎ, in the cases where the sentence is a sentence of which death or is for an offense against any law relating to matter to which the executive power of the union extends the central government, and in cases where the sentence whether of the death or not is for offense against any law relating to the matter to which executive power of the state government extends the government of the state within which the offender is sentenced. ಇದರ ಅರ್ಥ ಅಪ್ರೋಪ್ರಿಯೇಟ್ ಗವರ್ಮೆಂಟ್. ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದ್ರೆ ದ ಗವರ್ಮೆಂಟ್ ದಟ್ ಹ್ಯಾಸ್ ದ ಪವರ್ ಟು ಡಿಸೈಡ್ ಆನ್ ಪನಿಷ್ಮೆಂಟ್ಸ್ ಆಫ್ ಕ್ರೈಮ್ಸ್. ಇಟ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಕ್ರೈಮ್ ಅಂಡ್ ವೆದರ್ ಇಟ್ ವಾಸ್ ಕಮಿಟೆಡ್. ಅಂದ್ರೆ ಇಲ್ಲಿ ಗವರ್ಮೆಂಟ್ ಹ್ಯಾಸ್ ದ ಪವರ್ ಟು ಡಿಸೈಡ್. ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದ್ರೆ ಸರ್ಕಾರ ಹೂ ಹ್ಯಾಸ್ ಪವರ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಶುಡ್ ಬಿ ಗಿವನ್ ಟು ದ ಅಫೆಂಡರ್. ಅಂದ್ರೆ ಅಪರಾಧವನ್ನು ನಿರ್ಧರಿಸುವ ಶಿಕ್ಷೆಯನ್ನು ಅಧಿಕಾರ ಹೊಂದಿರುವ ಸರ್ಕಾರಕ್ಕೆ ಗವರ್ಮೆಂಟ್ ಅಥವಾ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂತ ಹೇಳ್ತಾರೆ. ಈಗ ಇನ್ ದ ಕೇಸಸ್ ವೇರ್ ಸೆಂಟೆನ್ಸ್ ಇಸ್ ಎ ಸೆಂಟೆನ್ಸ್ ಆಫ್ ವಿಚ್ ಡೆತ್ ಇಸ್ for an offense against any law relating to the matter to which the executive power of the union extends the central government. ಅಂದ್ರೆ for serious crime that involve the matter of national importance the central government is responsible. ಯಾವ್ದಾದ್ರು ಸೀರಿಯಸ್ ಕ್ರೈಮ್ ಇರುತ್ತಲ್ವಾ ಅದಕ್ಕೆ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುತ್ತಲ್ವಾ, ಅಂದ್ರೆ ಕೇಂದ್ರ ಸರ್ಕಾರದ ಪ್ರಾಮುಖ್ಯತೆ ಇರುತ್ತಲ್ವಾ ಅಂತ ಕ್ರೈಮ್ಗಳಿಗೆ ಇದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬಹುದು ಅಂತ ಹೇಳಿದೆ. ಅದು ಯಾವ್ದು? ಈಗ ಅಫೆನ್ಸ್ ಅಗೇನ್ಸ್ಟ್ ದ ಕಂಟ್ರಿ, ಈಗ ಯಾರೋ ಒಬ್ರು ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾರೆ, ಅಲ್ಲಿ ಮಿಲಿಟರಿ ಬೇಕಾಗುತ್ತೆ, ಅಂತ ಕ್ರೈಮ್ಗಳನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬಹುದಂತೆ. ಇನ್ನು ಫಾರ್ ಲೆಸ್ ಸೀರಿಯಸ್ ಕ್ರೈಮ್ಸ್ that are related to the matters within specified state, ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಲೆಸ್ ಸೀರಿಯಸ್ ಕ್ರೈಮ್, ಕಮ್ಮಿ ಶಿಕ್ಷೆಗೆ ಒಳಪಡುವ ಎಲ್ಲ ಕ್ರೈಮ್ಗಳನ್ನು ಈ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬಹುದು ಅಂತ, ಅದಕ್ಕೆ ಅಧಿಕಾರ ಇದೆ ಅಂತ ಈ ಎಕ್ಸ್ಪ್ಲನೇಷನ್ ಹೇಳುತ್ತೆ. ಧನ್ಯವಾದಗಳು.